ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಗರಿಗರಿ ಆಗಿರೋ ಕೋಡ್ಬೇಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕೋಡ್ಬೇಳೆ ಮಾಡ್ಬೇಕು, ಗರಿಗರಿ ಆಗಿರ್ಬೇಕು, ತುಂಬಾ ದಿನ ಹಾಳಾಗ್ಬಾರ್ದು, ಪರ್ಫೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೇನೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ತಕ್ಕಂಗೆ 8 ರಿಂದ 10 ಒಣಮೆಣಸು, 2 ಕಡ್ಡಿ ಕರಿಬೇವು, 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಕಪ್ಗಿಂತ ಕಡಿಮೆ ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಹಸಿ ಕೊಬ್ಬರಿ ಹಾಕಿದ್ರೆ ಬೇಗ ಹಾಳಾಗತ್ತೆ. ಸೊ ಒಣ ಕೊಬ್ಬರಿ ಬೆಸ್ಟ್. ಅರ್ಧ ಚಮಚ ಜೀರಿಗೆ, ಅರ್ಧ ಕಪ್ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿನ ತಗೊಂಡಿದ್ದೀನಿ. ಪುಟಾಣಿ ಬದಲು ಹಿಟ್ಟಿದ್ರೆ ಪುಟಾಣಿ ಹಿಟ್ಟನ್ನ ಡೈರೆಕ್ಟ್ ಆಗಿ ಬಳಸ್ಕೋಬಹುದು. ಈಗ ಇದೆಲ್ಲಾನು ಸೇರಿಸಿ ಎಷ್ಟಾಗುತ್ತೋ ಅಷ್ಟು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ. ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಈ ಮಸಾಲೆ ಹಾಕಿದ್ರೆ ಕೋಡ್ಬೇಳೆ ತುಂಬಾ ರುಚಿಯಾಗಿ ಬರುತ್ತೆ. ಇದಾದ ನಂತರ ಒಂದು ದಪ್ಪ ತಳದ ಅಗಲವಾಗಿರೋ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದೇ ಪ್ಯಾನ್ ಅಲ್ಲೇ ನಾನು ಹಿಟ್ಟನ್ನ ಕೂಡ ಕಲಿಸ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಅಗಲ ಇರುವಂತದ್ದು ದೊಡ್ಡದನ್ನ ತಗೊಂಡಿದ್ದೀನಿ. ನಂತರ ಈ ಪ್ಯಾನ್ಗೆ 2 ಚಮಚ ಆಗುವಷ್ಟು ಎಣ್ಣೆ. ಎಣ್ಣೆ ಬಿಸಿ ಆದ ನಂತರ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವ, ಉಪ್ಪಿಟ್ಟು ರವ ಅಲ್ಲ, ಚಿರೋಟಿ ರವ ಅಂತ ತುಂಬಾ ನೈಸ್ ಆಗಿರೋ ರವ ಬರುತ್ತಲ್ಲ ಅದು. ಅರ್ಧ ಕಪ್ ಆಗುವಷ್ಟಾದ್ರೆ ಸಾಕು. ಇದನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನ ಸ್ವಲ್ಪ ಹೊತ್ತು ಹುರಿಬೇಕಾಗತ್ತೆ. ಹುರಿಬೇಕು ಅಂದ ಕೂಡ್ಲೆ ತುಂಬಾ ಹೊತ್ತು ಘಮ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಅಂತ ಏನೂ ಇಲ್ಲ. ಜಸ್ಟ್ ಅದು ಕೈಯಲ್ಲಿ ಮುಟ್ಟೋಕ್ ಆಗ್ಬಾರ್ದು, ಅಷ್ಟು ಬಿಸಿ ಆದ್ರೆ ಸಾಕು. ಈಗ ನೋಡಿ, ರವೆನ ಹುರಿದಿದ್ದಾಯ್ತು. ಅಂದ್ರೆ ಅದು ಚೆನ್ನಾಗಿ ಬಿಸಿ ಆಗಿದೆ. ಈಗ ಇದಕ್ಕೆ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ಹಾಕೋದ್ರಿಂದ ಕೋಡ್ಬಳೆಗೆ ಒಂದ್ ಒಳ್ಳೆ ಶೈನಿಂಗ್ ಬರುತ್ತೆ. ಜೊತೆಗೆ ಇದೊಂಥರ ಬೈಂಡಿಂಗ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ನಾವಿಲ್ಲಿ ರವ ಹಾಕಿರ್ತೀವಲ್ವಾ, ಹಾಗಾಗಿ ಮೈದಾ ಹಿಟ್ಟನ್ನ ಕೂಡ ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಳ್ಳೋದ್ರಿಂದ ಮತ್ತೆ ಮೈದಾ ಹಿಟ್ಟನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗು ಬರುತ್ತೆ, ಶೈನಿಂಗ್ ಆಗು ಇರುತ್ತೆ. ಬೈಂಡಿಂಗ್ ಏಜೆಂಟ್ ತರ ಕೂಡ ಕೆಲಸ ಮಾಡುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಾದ ನಂತರ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಆಗಿರ್ಬೋದು, ರವಾನೂ ಆಗಿರ್ಬೋದು, ತುಂಬಾ ಘಮ ಬರೋವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ಚೆನ್ನಾಗಿ ಬಿಸಿ ಆದ್ರೆ ಸಾಕು. ಈಗ ಅಕ್ಕಿ ಹಿಟ್ಟನ್ನು ಕೂಡ ಅದೇ ಬಿಸಿನಲ್ಲಿ, ಆಲ್ರೆಡಿ ಪ್ಯಾನ್ ತುಂಬಾ ಬಿಸಿ ಆಗಿದೆ, ರವಾ ಮತ್ತೆ ಮೈದಾ ಹಿಟ್ಟು ಕೂಡ ತುಂಬಾ ಬಿಸಿ ಇದೆ ಅಲ್ವಾ, ಅದೇ ಬಿಸಿನಲ್ಲಿ ಅಕ್ಕಿ ಹಿಟ್ಟನ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದೀನಿ. ಮಿಕ್ಸ್ ಮಾಡ್ಕೊಂಡಿದ್ ಆದ ನಂತರ ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಮಸಾಲೆನ ಸೇರ್ಸಿದೀನಿ. 1/4 ಚಮಚ ಹಿಂಗು, ಅರ್ಧ ಚಮಚದಿಂದ 1 ಚಮಚ ಆಗುವಷ್ಟು ಅಜ್ವಾಯಿನ ಸೇರಿಸ್ತಾ ಇದ್ದೀನಿ. ಓಂ ಕಾಳು ಅಂತ ಕೂಡ ಕರೀತಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಹಿಂಗನ್ನ ಹಾಕ್ಲೇಬೇಕು. ಹಿಂಗ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರತ್ತೆ. ನಮ್ಗಿಷ್ಟ ಆಗಲ್ಲ ಅನ್ನೋರಾದ್ರೆ ಸ್ಕಿಪ್ ಮಾಡಿ. ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ. ಈಗ ಆ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು, ರವಾ ಎಲ್ಲಾ ಬಿಸಿಯಾಗಿರತ್ತೆ. ಆ ಬಿಸಿನಲ್ಲೇನೆ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೊಂಡು ನಂತರ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ಎಲ್ಲ ಬಿಸಿಯಾಗಿರೋದ್ರಿಂದ ಬಿಸಿನೀರನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಎಣ್ಣೆ, ಬೆಣ್ಣೆ, ತುಪ್ಪ ಏನು ಕೂಡ ಬೇಕಾಗಲ್ಲ. ಯಾಕಂದ್ರೆ ಮುಂಚೆನೆ ನಾವು ಎಣ್ಣೆ ಹಾಕಿ ಅದ್ರಲ್ಲಿ ರವೆನ ಹುರಿದಿರ್ತೀವಲ್ವಾ, ಹಾಗಾಗಿ ಮತ್ತೆ ಎಕ್ಸ್ಟ್ರಾ ನಾವು ಎಣ್ಣೆ, ಬೆಣ್ಣೆ, ತುಪ್ಪ ಏನು ಕೂಡ ಸೇರ್ಸೋದ್ ಬೇಡ. ಈ ಅಳತೆಗೆ ಇಲ್ಲಿ 1 ಕಪ್ ಆಗುವಷ್ಟು ನೀರು ತಗೊಳ್ತು. ಹಾಗಂತ ನೀವು ಡೈರೆಕ್ಟ್ ಆಗಿ 1 ಕಪ್ ನೀರನ್ನ ಹಾಕಕ್ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರೋ ತರನೇ ಕಲಸ್ಕೊಂಡು 5 ರಿಂದ 6 ನಿಮಿಷ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೊಂಡು ಮೆತ್ತಗ್ ಮಾಡ್ಕೋಬೇಕು. ಇವಾಗ ತೋರಿಸ್ತಾ ಇದೀನಲ್ವಾ, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ತುಂಬಾ ಮೆತ್ತಗಾಗ್ಬಿಟ್ರೆ ಅಂದ್ರೆ ತೆಳುವಾಗ್ಬಿಟ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಹಾಗಾಗಿ ಆದಷ್ಟು ಗಟ್ಟಿಯಾಗಿ ನಾದ್ಕೊಂಡು ಅದನ್ನ ಕಲಸ್ಕೊಂಡು ನಾದ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಳ್ಳಿ. ಈಗ ಕೋಡ್ಬಳೆನ ಹೊಸಿಯೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಸಣ್ಣ ಸಣ್ಣ ಹುರುಳಿನ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡಿಟ್ಕೊಂಡ್ರೆ ಹೊಸಿಯೋದಕ್ಕೆ ತುಂಬಾ ಈಸಿ ಆಗತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ನೀವು ಇದೇ ತರ ಕೋಡ್ಬಳೆನ ಮಾಡ್ತೀರಾ ಅಥವಾ ನಿಮ್ ಮನೇಲಿ ಬೇರೆ ತರ ಕೋಡ್ಬಳೆನ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಇವಾಗ ನೋಡಿ ಒಂದು ಚಪಾತಿ ಮಣೆನ ಇಟ್ಕೊಂಡಿದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ತುಂಬಾ ದಪ್ಪ ಆದ್ರೆ ಸಾಫ್ಟ್ ಆಗೋ ಚಾನ್ಸಸ್ ಇರತ್ತೆ. ಬೇಗ ಬೇಯಲ್ಲ. ಹಾಗಾಗಿ ಮೀಡಿಯಂ ದಪ್ಪ ಇರೋ ಹಾಗೆ ಕೋಡ್ಬಳೆನ ಹೊಸದು ತಗೊಳ್ತಾ ಇದ್ದೀನಿ. ಒಂದ್ 2-3 ಬ್ಯಾಚ್‌ಗೆ ಆಗುವಷ್ಟು ಕೋಡ್ಬಳೆನ ಒಟ್ಟಿಗೆನೆ ನಾನು ಹೊಸದು ಆ ನಂತರ ಎಣ್ಣೆ ಕಾಯಿಸಿ ಫ್ರೈ ಮಾಡ್ಕೊಳ್ತೀನಿ. ಈ ತರ ಮಾಡಿಟ್ಕೊಂಡಿಲ್ಲ ಅಂದ್ರೆ ಕರಿಯೋವಾಗ ಬೇಗ ಬೇಗ ಮಾಡಕ್ಕಾಗಲ್ಲ. ಹಾಗಾಗಿ 1 ಬ್ಯಾಚ್ 2 ಬ್ಯಾಚ್‌ಗೆ ಆಗುವಷ್ಟು ಕೋಡ್ಬಳೆನ ಮೊದ್ಲೇನೆ ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬಾ ತೆಳ್ಳಗ್ ಮಾಡಿದ್ರೆ ಗಟ್ಟಿ ಆಗತ್ತೆ. ತುಂಬಾ ದಪ್ಪ ಮಾಡಿದ್ರೆ ಒಳಗಡೆ ಬೆಂದಿರಲ್ಲ ಮತ್ತೆ ಸಾಫ್ಟ್ ಆಗೋ ಚಾನ್ಸಸ್ಸು ಇರತ್ತೆ. ಹಾಗಾಗಿ ಮೀಡಿಯಂ ಆಗಿನೇ ಮಾಡ್ಕೊಳ್ಳಿ. ಇವಾಗ ನೋಡಿ 2 ಬ್ಯಾಚಿಗೆ ಆಗುವಷ್ಟು ಕೋಡ್ಬಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದಿಕ್ಕೆ ಕಡಾಯಿಗೆ ಎಣ್ಣೆ ಹಾಕಿದೀನಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಎಣ್ಣೆ ಕಾದಿಲ್ಲ ಅಂದ್ರೆ ಕೋಡ್ಬಳೆ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳುತ್ತೆ ಮತ್ತೆ ಒಡ್ದೋಗೋ ಚಾನ್ಸಸ್ಸು ಇರತ್ತೆ. ಒಂದು ಬ್ಯಾಚ್ ಅಲ್ಲಿ ಎಷ್ಟನ್ನ ಫ್ರೈ ಮಾಡಕ್ಕಾಗುತ್ತೋ ಅಷ್ಟನ್ನೇ ಹಾಕಿ ನೊರೆ ಎಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆದ ನಂತರನೇ ತಿರುಗಿಸಿ ಹಾಕೊಂಡು ಮೀಡಿಯಂ ಉರಿನಲ್ಲಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಂಡ್ರೆ ತುಂಬಾನೇ ರುಚಿಯಾಗಿರೋ ಗರಿ ಗರಿ ಆಗಿರೋ ಪರ್ಫೆಕ್ಟ್ ಆಗಿರೋ ಕೋಡ್ಬಳೆ ರೆಡಿ ಆಗತ್ತೆ. ಇದನ್ನ 15ರಿಂದ 20 ದಿನ ಇಟ್ರು ಕೂಡ ಹಾಳಾಗೋದಿಲ್ಲ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.